ಸಾಧಿಸದೆ ಸತ್ತರೆ ನೋವುಗಳಿಗೆ ಬೆಲೆ ಇರುವುದಿಲ್ಲ. ಮರುದಿನ ಬೆಳಿಗ್ಗೆ ಎದ್ದ ಪುಣ್ಯವಂತ ಹಾಸಿಗೆಯಲ್ಲಿಯೇ ಕುಳಿತು ಆ ದಿನ ಮಾಡಬೇಕಾಗಿದ್ದ ಕೆಲಸಗಳ ಪಟ್ಟಿಯನ್ನು ಮನಸ್ಸಿನಲ್ಲಿಯೇ ಪುನರಾವರ್ತಿಸಿದ. ಆ ಕೆಲಸಗಳು ನನ್ನ ಭವಿಷ್ಯವನ್ನು ಹೀಗೆ ಬದಲಾಯಿಸಬೇಕು ಎಂದು ಚಿಂತಿಸುತ್ತಿದ್ದಂತೆಯೇ ತಾನು ಕನಸು ಕಾಣುತ್ತಿರುವ ಬಗ್ಗೆ ಎಚ್ಚರವಾಯಿತು. ಹೌದು, ತಾನು ಸಿಗರೇಟು ಬಿಡಲು ಸಾಧ್ಯವಾಗದಿದ್ದರೆ ಕನಸು ಕಾಣುವುದನ್ನು ಬಿಡಬೇಕು ಎಂದು ಚಿಂತಿಸಲಾರಂಭಿಸುತ್ತಿದ್ದಂತೆಯೇ ಕನಸುಗಳಿಲ್ಲದೆ ನಾನು ಉಸಿರಾಡಲು ಸಾಧ್ಯವೇ ಎನಿಸತೊಡಗಿತು. ನನ್ನನ್ನು ಇದುವರೆಗೂ ಜೀವಂತವಾಗಿಟ್ಟಿರುವುದೇ ನನ್ನ ಕನಸುಗಳು. ಎಲ್ಲಾ ನೋವುಗಳನ್ನು ಸಹಿಸಿಕೊಳ್ಳುವ ಶಕ್ತಿಯನ್ನು ನೀಡಿದ್ದೇ ಈ ಕನಸುಗಳು. ಕಣ್ಣಲ್ಲಿ ನೀರು ಬತ್ತಿ ರಕ್ತವಾಗಿ ಹರಿಯುತ್ತಿದ್ದರೂ ನನ್ನ ಕನಸುಗಳು ಬತ್ತಲಿಲ್ಲ. ಇಂದು ನಾನೇನಾದರೂ ಉಸಿರಾಡುತ್ತಿದ್ದೇನೆ ಎಂದರೆ ಅದಕ್ಕೆ ಕಾರಣ ನನ್ನ ಕನಸುಗಳು. ಅಂತಹ ಕನಸುಗಳನ್ನು ಬಿಡಲು ಸಾಧ್ಯವೇ ಎಂದು ಯೋಚಿಸಿದ. ಆತನಿಗೆ ಅರಿವಿಲ್ಲದಂತೆಯೇ ಕೈಗಳು ಸಿಗರೇಟಿನ ಮೇಲಿದ್ದವು. ಸಿಗರೇಟು ಬಿಡದಿದ್ದರೆ ನಿನ್ನ ಕನಸುಗಳಿಗೆ ಅರ್ಥವೇ ಇಲ್ಲ. ಅರ್ಥವಿಲ್ಲದ ಕನಸುಗಳನ್ನು ಏಕೆ ಕಾಣುತ್ತೀಯ ಎಂದು ಆತನ ಅಂತರ್ಯ ಹೇಳಲಾರಂಭಿಸಿತು. ಸಿಗರೇಟಿನ ಮೇಲಿದ್ದ ಕೈ ಹಿಂದೆ ತೆಗೆದ. ಈ ಬಾರಿ ಆತನ ನಿಶ್ಚಯ ದೃಢವಾಗಿತ್ತು. ಏಕೆಂದರೆ ಸಾಧನೆ ಮಾಡಲೇಬೇಕೆಂದು ಹುಟ್ಟಿ ಬಂದವನು ನಾನು. ಸಾಧಿಸದೆ ಸತ್ತು ಹೋದರೆ ನನ್ನ ನೋವುಗಳಿಗೆ ಬೆಲೆಯೇ ಇರುವುದಿಲ್ಲ ಎಂಬುದು ಆತನ ನಿಶ್ಚಯವಾಗಿತ್ತು. ಸಾವು ಎದುರಿಗೆ ಬಂದು ನಿಂತರೂ ಸಾಧಿಸಿಯೇ ಹೋಗುತ್ತೇನೆ ಎಂದು ಆತ ನಿಶ್ಚಯಿಸಿದ. ಈ ಬಾರಿ ಆತ ಗೆಲ್ಲುವುದು ನಿಶ್ಚಯವಾಗಿತ್ತು. ಆ ದಿನ ಆತನ ಮನಸ್ಸು ನೀಡಿದ ಹಿಂಸೆಯನ್ನು ಸಹಿಸಿಕೊಂಡ. ಸಿಗರೇಟಿಗೆ ಕೈ ಹಾಕಲಿಲ್ಲ. ಸಂಜೆಯೊಳಗೆ ಆತನ ಮುಖದಲ್ಲಿ ಬಾವು ಕಾಣಿಸಿಕೊಂಡಿತು. ಸಿಗರೇಟು ಆತನನ್ನು ಅಷ್ಟರಮಟ್ಟಿಗೆ ಹಿಂಸೆ ಮಾಡುತ್ತಿತ್ತು. ಸುಮ್ಮನೆ ಕುಳಿತಿದ್ದರೂ ಕಣ್ಣಿನಲ್ಲಿ ನೀರು, ವಿಪರೀತ ವೇದನೆ, ಸಹಿಸಿಕೊಳ್ಳಲು ಸಾಧ್ಯವೇ ಇಲ್ಲ ಎಂಬಂತಹ ಯಾತನೆ. ಸಾಧನೆ, ಮನೆ ಹಾಳಾಗಲಿ, ಮೊದಲು ಸಿಗರೇಟು ಹಚ್ಚು ಎಂದು ಒಂದು ಮನಸ್ಸು ಅರ್ಭಟಿಸುತ್ತಿದ್ದರೆ ಆತನ ಸುಪ್ತ ಮನಸ್ಸು ನಿನ್ನ ಕನಸು, ನಿನ್ನ ಸಾಧನೆ ಎಂದು ಚುಚ್ಚುತ್ತಿತ್ತು. ಎಲ್ಲವನ್ನೂ ಸಹಿಸಿಕೊಂಡ. ರಾತ್ರಿ ನಿದ್ರೆ ಬರಲಿಲ್ಲ. ಎದುರಿಗೆ ಸಿಕ್ಕಿದವರ ಮೇಲೆ ಕೋಪ ಹರಿದು ಬರುತ್ತಿತ್ತು. ಯಾರು ಏನೇ ಮಾತನಾಡಿದರೂ ಹಿಂಸೆ, ಸಹಿಸಲಸಾಧ್ಯ ಹಿಂಸೆ. ತಲೆ ಸಿಡಿದು ಹೋಗುವಂತಹ ನೋವು. ಕೈಗಳನ್ನೇ ಕತ್ತರಿಸಿಕೊಳ್ಳಬೇಕೆಂಬ ಹುಚ್ಚು. ಪುಣ್ಯವಂತನ ಸ್ಥಿತಿ ವರ್ಣಿಸಲು ಅಸಾಧ್ಯ. 2 ಬಾರಿ ಗೋಡೆಗೆ ಹಣೆ ಚೆಚ್ಚಿಕೊಂಡ. ಸಾಧನೆ, ಸಾಮಾನ್ಯ ಬದುಕು, ಎರಡರಲ್ಲಿ ಯಾವುದು ಎಂದು ಮನಸ್ಸು ಕೂಗಿ ಕೂಗಿ ಕೇಳುತ್ತಿತ್ತು. ಸಂಜೆಯಾಗುವುದರೊಳಗೆ ಪುಣ್ಯವಂತ ಹುಚ್ಚನಾಗಿದ್ದ. ಇನ್ನು ನನ್ನಿಂದ ಸಾಧ್ಯವಿಲ್ಲ ಎಂದು ಸಿಗರೇಟು ಕೊಳ್ಳಲು ಅಂಗಡಿಗೆ ಹೊರಟೇ ಬಿಟ್ಟ. ಅಂಗಡಿಯ ಮುಂದೆ ನಿಂತು ನಾನು ಸೋಲಬಾರದು ಎಂಬುದನ್ನು ನೆನಪಿಸಿಕೊಂಡ. ಬಹುಶಃ ಸಾಧಿಸಬೇಕೆಂಬ ಅವನ ನಿಶ್ಚಯ ದೃಢವಾಗಿತ್ತು. ನಿಶ್ಚಯ ದೃಢವಾಗಿದ್ದರೆ ಅಸಾಧ್ಯವಾದುದು ಯಾವುದೂ ಇಲ್ಲ. ಮೊದಲು ನಿನ್ನ ಮನಸ್ಸನ್ನು ನೀನು ಗೆಲ್ಲು. ಮಾರನೆಯ ದಿನ ಪುಣ್ಯವಂತ ಜ್ಞಾನಿಗಳನ್ನು ಕಾಣಲು ಹೋದ. ಕಾಲೇಜು ಮುಗಿಸಿಕೊಂಡವನೇ ಮಧ್ಯಾಹ್ನ 1 ಗಂಟೆಗೆ ಹೋಗಿ ಕುಳಿತರೂ ಜ್ಞಾನಿಗಳು ಪುಣ್ಯವಂತನನ್ನು ಬೇಕೆಂತಲೇ ಕಾಯಿಸಿದರು. ಸುಮಾರು 3 ತಾಸು ಕಾದ ಬಳಿಕ ಒಳಬರಲು ಹೇಳಿದರು. ಪುಣ್ಯವಂತನ ಮುಖ ನೋಡುತ್ತಿದ್ದಂತೆಯೇ ಜ್ಞಾನಿಗಳಿಗೆ ಪುಣ್ಯವಂತನ ಸ್ಥಿತಿ ಅರ್ಥವಾಯಿತು. ಅವರು ಮನಸ್ಸಿನಲ್ಲಿಯೇ ಯಾವುದೋ ಲೆಕ್ಕ ಹಾಕಿದರು. ಜ್ಞಾನಿಗಳಿಗೆ ನಮಸ್ಕರಿಸುತ್ತಾ ತಾವು ಹೇಳಿದಂತೆಯೇ ಸಿಗರೇಟನ್ನು ಬಿಟ್ಟಿದ್ದೇನೆ. ಮನಸ್ಸನ್ನು ನನ್ನ ಹತೋಟಿಗೆ ತಂದುಕೊಳ್ಳಲು ಯತ್ನಿಸುತ್ತಿದ್ದೇನೆ. ಇನ್ನಾದರೂ ನೀವು ನನಗೆ ಜೀವನದ ಪಾಠ ಹೇಳಬಹುದು ಎಂದುಕೊಳ್ಳುತ್ತೇನೆ ಎಂದ. ನಿನ್ನ ಮನಸ್ಸಿನಲ್ಲಿ ಸಾಧನೆ ಮಾಡಲೇಬೇಕೆಂಬ ಹಠವಿದೆಯೇ? ಜ್ಞಾನಿಗಳ ಪ್ರಶ್ನೆ ಪುಣ್ಯವಂತನ ಎದೆಗೆ ಚುಚ್ಚುವಂತಿತ್ತು. ಅನುಮಾನವೇ ಬೇಡ ಗುರುಗಳೇ, ಅದಕ್ಕಾಗಿ ನಾನು ಎಂತಹ ತ್ಯಾಗ ಮಾಡುವುದಕ್ಕೂ ಸಿದ್ಧವಾಗಿದ್ದೇನೆ. ಪುಣ್ಯವಂತನ ಮಾತಿನಲ್ಲಿ ದೈನ್ಯತೆ ಇತ್ತು. ಈ ಪ್ರಪಂಚದಲ್ಲಿ ಯಾರೂ ಒಳ್ಳೆಯವರಿಲ್ಲ ಹಾಗೂ ಕೆಟ್ಟವರಿಲ್ಲ. ಋಷಿಮುನಿಗಳೇ ಹೇಳಿರುವಂತೆ ಈ ಪ್ರಪಂಚದಲ್ಲಿ ಒಳ್ಳೆಯವರು ಉಳಿದುಕೊಂಡಿದ್ದ ಎಂದರೆ ಅವರಿಗೆ ಕೆಟ್ಟದ್ದನ್ನು ಮಾಡಲು ಒಳ್ಳೆಯ ಅವಕಾಶ ಒದಗಿ ಬಂದಿಲ್ಲ ಎಂದೇ ಅರ್ಥ. ಹಾಗೆಯೇ ಕೆಟ್ಟವರಿದ್ದಾರೆ ಎಂದರೆ ಅವರಿಗೆ ಒಳ್ಳೆಯತನವನ್ನು ತೋರಿಸಿಕೊಳ್ಳಲು ಅವಕಾಶ ಬಂದಿಲ್ಲ ಎಂದೇ ಅರ್ಥ. ಈ ಮಾತು ದ್ವಂದ್ವ ಎನಿಸಿದರೂ ಇದರ ನಿಜವಾದ ಅರ್ಥ ಪ್ರತಿಯೊಬ್ಬ ವ್ಯಕ್ತಿಯೊಳಗೂ ಒಳ್ಳೆಯ ಹಾಗೂ ಕೆಟ್ಟ ಸ್ವಭಾವಗಳೆರಡೂ ಹುಟ್ಟಿದಾಗಲೇ ಬಂದಿರುತ್ತವೆ. ಅವಕಾಶಗಳು ಬಂದಂತೆ ಅವುಗಳನ್ನು ಪೋಷಿಸುತ್ತಾ ಹೋಗುತ್ತೇವೆ. ಎಂತಹ ಅವಕಾಶಗಳು ಬಂದರೂ ತನ್ನ ಮನಸ್ಸನ್ನು ನಿಗ್ರಹಿಸಲು ಸಾಧಕನಿಗೆ ಮಾತ್ರ ಸಾಧ್ಯ. ನೀನು ಅಂತಹ ಸಾಧಕನಾದಾಗ, ಕೆಟ್ಟ ಅವಕಾಶಗಳು ಬಂದಾಗಲೂ ನೀನು ಒಳ್ಳೆಯವನಾಗಿ ಉಳಿಯಲು ಸಾಧ್ಯ. ನೀನು ಒಳ್ಳೆಯವನಾಗಿ ಉಳಿದು ಸಾಧನೆ ಮಾಡಬೇಕೆಂದಿದ್ದರೆ ಸಾಧಕನಾಗಬೇಕು. ಸಾಧಕನಾಗಲು ಏನು ಮಾಡಬೇಕು ಹೇಳಿ ಗುರುಗಳೇ? ಮಗುವಿನಂತೆ ಕಾತುರ ವ್ಯಕ್ತಪಡಿಸಿದ ಪುಣ್ಯವಂತ. ಉಪವಾಸ, ಧ್ಯಾನ, ಮನಸ್ಸಿನ ನಿಗ್ರಹ. ಪುಣ್ಯವಂತನ ಮುಖ ನೋಡಿದರು ಜ್ಞಾನಿಗಳು. ಆಗ ತನ್ನಿಂದ ಇದು ಸಾಧ್ಯವೇ ಎಂಬಂತೆ ಜ್ಞಾನಿಗಳೆಡೆಗೆ ನೋಡಿದ. ನೀನು ಸಿಗರೇಟು ಬಿಡಲೇಬೇಕೆಂದು ದೃಢ ನಿಶ್ಚಯ ಮಾಡಿರುವುದು ನನಗೆ ಮನದಟ್ಟಾಗಿದೆ. ನಿನ್ನ ನಿಶ್ಚಯ ದೃಢವಾಗಿದ್ದರೂ ನಿನ್ನ ದೇಹ ನಿನ್ನ ಮನಸ್ಥಿತಿಗೆ ಒಗ್ಗಿಕೊಳ್ಳಲು ಸಾಧ್ಯವಿರುವುದಿಲ್ಲ. ಅಂದರೆ ಸಿಗರೇಟಿನಲ್ಲಿರುವ ವಿಷ ನಿನ್ನ ದೇಹದಲ್ಲಿರುವ ಎಲ್ಲಾ ನರಗಳಿಗೂ ಬಗ್ಗಿಕೊಂಡಿರುತ್ತದೆ. ನಿನ್ನ ಮನಸ್ಸನ್ನು ನಿಗ್ರಹಿಸಿದರೂ ದೇಹವನ್ನು ನಿಗ್ರಹಿಸುವುದು ಕಷ್ಟವಾಗುತ್ತದೆ. ಅದಕ್ಕಾಗಿ ಕೆಲವು ದಿನ ಉಪವಾಸ ಕೈಗೊಳ್ಳಬೇಕು.
ಆಗ ಮಾತ್ರ ನೀನು ಜಯಿಸಲು ಸಾಧ್ಯ. ಎಷ್ಟು ದಿನ ಉಪವಾಸ ಮಾಡಬೇಕು ಗುರುಗಳೇ? 21 ದಿನ. ಆದರೆ ಸಂಪೂರ್ಣ ಉಪವಾಸವಲ್ಲ, ಆಹಾರವನ್ನು ಸೇವಿಸಬೇಕು. ಆದರೆ ನೀನು ಸೇವಿಸುವ ಆಹಾರ ಕೇವಲ ಹಸಿ ಆಹಾರವಾಗಿರಬೇಕು. ಹಣ್ಣು, ತರಕಾರಿ, ಮೊಳಕೆ ಕಾಳುಗಳನ್ನು ತಿನ್ನಬಹುದು. ಮೊಳಕೆ ಕಾಳುಗಳು ನಿನ್ನ ದೇಹಕ್ಕೆ ವಿಷಕಾರಿಯಾಗಿರುವ ಹಾಗೂ ಆ ದೇಹವೇ ಬೇಡುತ್ತಿರುವ ವಿಷವನ್ನು ನಿಯಂತ್ರಿಸಲು ಸಹಕಾರಿಯಾಗುತ್ತದೆ. ಜೊತೆಗೆ ಧ್ಯಾನವನ್ನು ಮಾಡುವುದರಿಂದ ನಿನ್ನ ಮನಸ್ಸು ನಿರ್ಮಲವಾಗುತ್ತದೆ ಹಾಗೂ ನಿನ್ನ ನೆನಪಿನ ಶಕ್ತಿಯೂ ಹೆಚ್ಚುತ್ತದೆ. ಪುಣ್ಯವಂತನಿಗೆ ಗುರುಗಳು ನನ್ನನ್ನು ಸಂಪೂರ್ಣವಾಗಿ ಸನ್ಯಾಸಿಯನ್ನಾಗಿಯೇ ಮಾಡಬೇಕೆಂದಿದ್ದಾರೆ ಎಂಬ ಅನುಮಾನ ಬಂತು. ಅವನ ಅನುಮಾನವನ್ನು ಗುರುತಿಸಿದ ಗುರುಗಳು ಮತ್ತಷ್ಟು ವಿವರಿಸಿದರು. ಹಸಿ ಆಹಾರ ನವಯೌವನವನ್ನು ಕಾಪಾಡಿಕೊಳ್ಳಲು ಸಹಕಾರಿ. ಹಿಂದಿನ ಕಾಲದಲ್ಲಿ ಸಾಮಾನ್ಯ ಜನರೂ ಸಹ 150 ವರ್ಷಗಳ ಕಾಲ ಬದುಕಿದ್ದ ಗುಟ್ಟು ಹಸಿ ಆಹಾರ. ಅವರಿಗೆ ಹಸಿ ಆಹಾರದಿಂದ ನಮ್ಮ ಆಯಸ್ಸು ವೃದ್ಧಿಸುತ್ತದೆ ಎಂಬ ಪರಿಜ್ಞಾನ ಇರಲಿಲ್ಲವಾದರೂ ಜಮೀನುಗಳಲ್ಲಿ ಕೆಲಸ ಮಾಡಿ ಬದುಕುತ್ತಿದ್ದುದರಿಂದ ಕೈಗೆ ಸಿಕ್ಕ ಎಲ್ಲಾ ಹಸಿ ಆಹಾರವನ್ನು ತಿನ್ನುತ್ತಿದ್ದರು. ಹೀಗಾಗಿ ಬ್ರಾಹ್ಮಣರು ಮತ್ತು ಊರಗೌಡರನ್ನು ಹೊರತುಪಡಿಸಿದರೆ ದಡೂತಿ ವ್ಯಕ್ತಿಗಳು ಬೇರೆಲ್ಲೂ ಕಾಣಿಸುತ್ತಿರಲಿಲ್ಲ. ಈಗ ಎಲ್ಲರ ಮನೆಯಲ್ಲಿಯೂ ದಡೂತಿ ವ್ಯಕ್ತಿಗಳಿದ್ದಾರೆ. ಅದಕ್ಕೆ ಬಹುಮುಖ್ಯ ಕಾರಣ ಹಸಿ ಆಹಾರವನ್ನು ಎಲ್ಲರೂ ಮರೆತಿರುವುದು. ಆಹಾರವನ್ನು ಬೇಯಿಸುವುದರಿಂದ ಪ್ರೋಟೀನ್ ಹಾಗೂ ಕಾರ್ಬೋಹೈಡ್ರೇಟ್ಗಳು ವೃದ್ಧಿಸುತ್ತವೆ ಎಂಬುದು ವಿಜ್ಞಾನದ ಪ್ರಕಾರ ನಿಜ. ಆದರೆ ಹಸಿ ಆಹಾರದಿಂದ ಪಚನಕ್ರಿಯೆ ಹೆಚ್ಚಾಗಿ ದೇಹದ ಒಳಭಾಗದಲ್ಲಿ ಹೆಚ್ಚಿನ ವ್ಯಾಯಾಮವಾಗುತ್ತದೆ. ಈ ವ್ಯಾಯಾಮದಿಂದ ದೇಹದಲ್ಲಿರುವ ಎಲ್ಲಾ ಕೊಬ್ಬಿನ ಅಂಶವೂ ಕರಗಿ ಹೋಗಿ ದೇಹವು ಯಾವಾಗಲೂ ಉಲ್ಲಾಸಭರಿತವಾಗಿರುತ್ತದೆ. ನಿನ್ನ ದೇಹ ನಿನಗೆ ಭಾರ ಎನಿಸುತ್ತಿಲ್ಲವೇ ಎಂದು ಜ್ಞಾನಿಗಳು ಪುಣ್ಯವಂತನನ್ನು ಪ್ರಶ್ನಿಸಿದರು. ಪುಣ್ಯವಂತನಿಗೆ ತನ್ನ ದೇಹ ಭಾರವಾಗಿರುವುದರಿಂದ ಆಗುತ್ತಿರುವ ತೊಂದರೆಗಳೆಲ್ಲ ನೆನಪಾದವು. ನೀನೀಗ ನಿನ್ನ ವಯಸ್ಸಿಗಿಂತ 10 ವರ್ಷ ದೊಡ್ಡವನಂತೆ ಕಾಣಿಸುತ್ತಿದ್ದೀಯಾ? ನೀನು ಮನಸ್ಸನ್ನು ನಿಗ್ರಹಿಸಿ 21 ದಿನಗಳ ಕಾಲ ಕೇವಲ ಹಸಿ ಆಹಾರ ಸೇವಿಸುವುದರಿಂದ ತೂಕವು ಕಡಿಮೆಯಾಗುತ್ತದೆ ಮತ್ತು ಮುದುಡಿ ಹೋಗಿರುವ ನಿನ್ನ ಯೌವನ ಮತ್ತೆ ಅರಳುತ್ತದೆ. ನಂತರ ನೀನು ಸಿಗರೇಟನ್ನು ಸೇದಿದರೂ ಅದು ನಿನ್ನ ದೇಹಕ್ಕೆ ಒಗ್ಗುವುದಿಲ್ಲ. ಜೊತೆಗೆ ಧ್ಯಾನವನ್ನು ಮಾಡುವುದರಿಂದ ನಿನ್ನ ಮಾನಸಿಕ ಶಕ್ತಿ ಹೆಚ್ಚಾಗಿ ಅದ್ವಿತೀಯ ಜ್ಞಾಪಕ ಶಕ್ತಿ ಬರುತ್ತದೆ. ಎನ್ನುತ್ತಿದ್ದಂತೆಯೇ ಪುಣ್ಯವಂತ, ನಾನು ಉಪವಾಸ ಕೈಗೊಳ್ಳಲು ಸಿದ್ಧನಿದ್ದೇನೆ. ಆದರೆ ಧ್ಯಾನ ಮಾಡುವುದು ನನ್ನಿಂದ ಸಾಧ್ಯವೇ ಎಂದ. ಈ ಮಾತನ್ನು ಹೇಳಲು ಕಾರಣ ಏನೆಂಬುದು ನನಗೆ ಗೊತ್ತು. ಇಂದಿನಿಂದ ಉಪವಾಸ ಆರಂಭಿಸು. ನಾಳೆ ಬಾ, ಅದರ ಬಗ್ಗೆ ಚರ್ಚೆ ಮಾಡೋಣ ಎಂದು ಹೇಳಿ ಒಳಹೋದ ಜ್ಞಾನಿಗಳು ತಾವು ಮಾಡಬೇಕಾದ ಕಾರ್ಯ ಮುಗಿಸಿದ್ದರು. ಜ್ಞಾನಿಗಳ ಶಿಷ್ಯರೊಬ್ಬರು ಮೊಳಕೆಯಾದ ಕಾಳುಗಳು, ಹಣ್ಣು, ತರಕಾರಿ ತುಂಬಿದ್ದ ಬುಟ್ಟಿಯನ್ನು ಪುಣ್ಯವಂತನ ಕೈಗಿಟ್ಟರು. ಸಾಧಕನಾಗುವವನು ಪ್ರತಿ ಕ್ಷಣವೂ ಕಲಿಯುತ್ತಿರುತ್ತಾನೆ.